Watch full episodes on Jio Hotstar. ಓಡಿ ಅವ್ನ್ ಬರ್ತಾ ಇದ್ದಾನೆ ಬೇಗ. ಅವನಂದ್ರೆ ಯಾರಪ್ಪ? ಅದಕ್ಕೆ ನಾವ್ಯಾಕೆ ಹೆದರ್ಕೋಬೇಕು ಹೇಳು? ನೋಡೇ ಬಿಡ್ತೀನಿರೋ ಅವನ್ ಯಾರು ಅಂತ. ಅಯ್ಯ ಮೋಟೋ ನಿಂತ್ಕೊಳ್ಳೋ, ನನ್ ಮಾತು ಕೇಳು. ಅರೆ ಅಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಅರೆ ನೀವೆಲ್ಲ ಯಾಕೆ ಅಷ್ಟೊಂದು ಹೆದರ್ಕೊತಾ ಇದ್ದೀರಾ? ಇಲ್ಲಿ ಯಾರು ಇಲ್ಲ ಕಣ್ರಯ್ಯ. ಒಳ್ಳೆ ಕತೆ ನೀವು. ಅಯ್ಯ ಮೋಟೋ ಬರ ಈ ಕಡೆ. ಅಯ್ಯೋ ನನ್ನ ಜೀವನಗಳ ಏನೇ ಗಾಚಾರ ಇದು. ಮೋಟೋ ಬರಲಿ. ಬಲ್ಲೆ 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 ಬಲ್ಲೆ. ಎಲ್ಲಿದೆ 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 ಎಲ್ಲಿದೆ? ಅವರೆಲ್ಲ ಆ ಕಡೆ ಹೋದ್ರು. ನಾವನ್ನ ಇವತ್ತು ಸುಮ್ನೆ ಬಿಡಲ್ಲ. ಅವಕ್ಕೊಂದ್ ಗತಿ ಕಾಣಿಸ್ತೀನಿ. ಸುಮ್ಮನೆ ಇರ್ತೀರ ತಾವು? ಅವು ಪ್ರಾಣಿಗಳು, ಅವಕ್ಕೂ ಜೀವಸಕ್ ಬಿಡಿ ಸರ್. ತಾವು ಪ್ರಾಣಿಗಳ ಹತ್ರ ಹಾಗೆಲ್ಲ ನಡ್ಕೋಬಾರ್ದು, ತಿಳ್ಕೊಳ್ಳಿ ಸರ್. ನಾವು ಅವ್ರ ಹತ್ರ ಹೋಗಿ ಮಾತಾಡ್ತೀವಿ ಸರ್. ಅವ್ರ ಹತ್ರ ಹೋಗಿ ನಾವು ಕೇಳ್ತೀವಿ ಏನಂತ ಗೊತ್ತಾ, ನಿಮ್ಗೆ ಏನ್ ಬೇಕು ಅಂತ. ಅವು ತುಂಬಾ ತೊಂದರೆ ಕೊಡ್ತೀವಿ ಜನಗಳಿಗೆ. ಬಾಸ್, ನನಗನ್ಸುತ್ತೆ ಇವರು ಅವನ್ನ ಭೇಟಿಯಾಗಿದ್ದಾರೆ ಅಂತ. ಆ ಪ್ರಾಣಿಗಳಂತೂ ನಕಲಿ. ಇವರು ಅದೇ ಗ್ಯಾಂಗ್ ಅವ್ರು ಇರ್ಬೇಕು. ಇವರು ನಮ್ ದಿಕ್ ತಪ್ಸೋದಿಕ್ಕೆ ನೋಡ್ತಾ ಇದಾರೆ ಅನ್ಸುತ್ತೆ, ಆ ಪ್ರಾಣಿಗಳ ಜೊತೆ ಮಾತಾಡ್ಕೊಂಡು. ಇದ್ರ ಅರ್ಥ ಏನಂದ್ರೆ ಇವರು ಅದೇ ಗ್ಯಾಂಗ್ ಅವ್ರ ಜೊತೆ ಮಾತಾಡ್ಕೊಂಡ್ ಬಂದಿದ್ದಾರೆ ಅಂತ. ನಾವು ಸ್ವಲ್ಪ ಡಿಮ್ಯಾಂಡ್ ಮಾಡೋಣ. ನಾನ್ ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಪ್ರಾಣಿಗಳ ಜೊತೆ ಯಾರು ಮಾತಾಡ್ತಾರೆ? ಅರೆ ಅಣ್ಣ ಅವ್ರೆ, ಸ್ವಲ್ಪ ಸೈಡಿಗೆ ಬನ್ನಿ. ನೀವು ಬನ್ನಿ ಸೈಡಿಗೆ. ನಮ್ಮನೇನ್ ದಡ್ಡನ್ ಮಕ್ಕಳು ಅಂತ ಅನ್ಕೊಂಡ್ರ? ಯಾರಾದ್ರೂ ಪ್ರಾಣಿಗಳ ಜೊತೆ ಮಾತಾಡಕ್ಕಾಗುತ್ತಾ? ಅಲ್ಲ ಸರ್, ನಮ್ ಡಾಕ್ಟರ್ ಜಟ್ಕಾಣ್ ಹತ್ರ ಎಂತ ಗ್ಯಾಜೆಟ್ ಇದೆ ಗೊತ್ತಾ ಸರ್? ಅದರಿಂದ ಕೂಡ ನಾವು ಪ್ರಾಣಿಗಳ ಹತ್ರನೂ ಮಾತಾಡಬಹುದು ಅಂತ ಗ್ಯಾಜೆಟ್. ಇವರು ಬಹಳ ದೊಡ್ಡ ಸೈಂಟಿಸ್ಟ್ ಗೊತ್ತಾ? ರಿಯಲಿ? ಓ ಐ ಆಮ್ ಸಾರಿ, ನಾವು ನಿಮ್ಮನ್ನ ತುಂಬಾ ಹೊಡೆದ್ಬಿಟ್ವಿ ಅನ್ಸುತ್ತೆ. ಡಾಕ್ಟರ್ ಬೇಗ ಗ್ಯಾಜೆಟ್ ಕೊಡಿಯೋಣ ಕೊಡಿಯೋಣ. ಓ ನನ್ನ ಜೀವನಗಳಿಲ್ಲ, ಇದನ್ನ ಹಾಕೊಂಡ್ಬಿಡ್ರಯ್ಯ. ಇದನ್ನ ಹಾಕೊಂಡ ತಕ್ಷಣ ನೀವು ಪ್ರಾಣಿಗಳ ಹತ್ರ ಮಾತಾಡ್ಬೋದು ಕಣ್ರಯ್ಯ. ಅಷ್ಟೊತ್ತಿಗೆ ನಾನು ಹೋಟೆಲ್ ರೂಮಿಂದ ಬೇಗ ಬರ್ತೀನಿ. ತಾವು ಹೋಗಿ ಬನ್ನಿ ಡಾಕ್ಟರ್ನ, ನಾವು ನಿಮ್ಗೆ ಇಲ್ಲೇ ಸಿಗ್ತೀವಿ. ನಾವು ಪ್ರಾಣಿಗಳ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡ್ತೀವಿ. ನಡಿಯ ಪತ್ಲು. ಅಯ್ಯೋ, ಇವ್ರು ಹಾಡ್ತಾರೆ ಕೂಡ. ಎಲ್ಲೋಗ್ಬಿಟ್ರಪ್ಪ ಈ ಕರಡಿಗಳು. ಪತ್ಲು, ಅಲ್ಲಿವೆ ನೋಡ ಕರಡಿಗಳು. ಅರೆ ಮಾತ್ರ ಬರ್ಬೇಡಿ. ಅರೆ ಅಲ್ಲೇ ನಿಂತ್ಕೊಳ್ಳಿ, ಹತ್ರ ಬರ್ಬೇಡಿ ಪ್ಲೀಸ್. ನೋಡಿ ಈ ಗ್ಯಾಜೆಟ್ ಇದೆಯಲ್ಲ, ಇದರಿಂದ ನಾನು ತಮ್ಮ ಕಡೆ ಹತ್ರ ಮಾತಾಡ್ಬೋದು ಗೊತ್ತಾ? ನೀವು ನಮ್ಮ ಮಾತನ್ನ ಅರ್ಥ ಮಾಡ್ಕೋಬಹುದು, ನಾನು ನಿಮ್ಮ ಮಾತನ್ನ ಅರ್ಥ ಮಾಡ್ಕೋತೀನಿ. ನೀವು ಏನ್ ಬೇಕಾದ್ರೂ ಕೇಳ್ಬಹುದು. ಹೇಳಿ ನಿಮ್ಗಳಿಗೆಲ್ಲ ಏನ್ ಬೇಕು ಅಂತ. ನಿಮಗೆ ನಿಜವಾಗ್ಲೂ ನಾವು ಮಾತಾಡೋದು ಅರ್ಥ ಆಗ್ತಾ ಇದೆಯಾ? ಅರೆ ನಿಮ್ಗೆ ನಮ್ಮ ಮಾತೆಲ್ಲ ಅರ್ಥವಾಗ್ತಿದೆ ಅಲ್ವಾ?
ಹಾ ಬರ್ತಾ ಇದೆ. ಹಾಗಿದ್ರೆ ಬಾಯಿ ಬಿಟ್ಟು ಕೇಳಬಹುದು, ನಿಮ್ಗಳಿಗೆ ಏನ್ ಬೇಕು ಅಂತ. ನಮ್ಗೇನ್ ಬೇಕು? ನಾವು ಬದುಕೋದಿಕ್ಕೆ ಹಕ್ಕು ಬೇಕು. ಕಾಡಲ್ಲಿ ಎಲ್ಲಾ ಕಡೆ ನಾವು ವಾಸ ಮಾಡೋ ಜಾಗನ ನಾಶ ಮಾಡ್ತಾ ಇದಾರೆ. ನಾವು ಜೀವನ ನಡೆಸೋದಿಕ್ಕೆ ನಮ್ಗೆ ಯಾವ ಜಾಗನೂ ಸಿಗ್ತಾ ಇಲ್ಲ. ನಿಮ್ಮಂತ ವ್ಯಕ್ತಿಗಳಿಗೆ ನಮ್ಮ ಹಸುವು ಹೇಗ್ ತಾನೇ ಅರ್ಥ ಆಗುತ್ತೆ? ಹೇಗಿರ್ಬೇಕು ನಾವು? ಅದು ಮೂರ್ ದಿನ ನಾವು ಹಸ್ಕೊಂಡಿರ್ತೀವಿ ಗೊತ್ತಾ? ನಾವ್ ಈ ಜಾಗನ ಬಿಟ್ಟು ಹೊಡ್ಬೇಕು ಅಂತ ಇದ್ರು ನಮ್ಗೆ ಇಡೀ ಜಗತ್ತಲ್ಲಿ ಜಾಗನೇ ಸಿಗೋದಿಲ್ಲ. ಇಲ್ಲ ಇಲ್ಲ, ನಿಮ್ಗೆ ಅಂತ ಜಾಗ ಇದೆ, ಇಲ್ಲೇ ಜಾಗ ಕೊಡಿಸ್ತೀನಿ. ನಾನ್ ಕೊಡಿಸ್ತೀನಿ ನಿಮಗೆ ಜಾಗನ. ಮತ್ತೆ ನೀವು ಹೊಟ್ಟೆ ತುಂಬಾ ತಿನ್ನೋದಿಕ್ಕೂ ನಾನೇ ವ್ಯವಸ್ಥೆ ಮಾಡ್ತೀನಿ, ಧೈರ್ಯವಾಗಿರಿ. ಮನುಷ್ಯರು ಹೇಗ್ ಊಟ ಮಾಡ್ತಾರೋ ಅದೇ ರೀತಿ ನಮ್ಮನ್ನ ಊಟ ಮಾಡಿಸಿ ಚೆನ್ನಾಗಿ ನೋಡ್ಕೋತೀರಾ? ನಾವು ಆಗಾಗ ಬೇರೆ ಬೇರೆ ತಿನ್ಬೇಕು ಅಂತ ಜನರನ್ನು ಕೂಡ ತಿಂತಾ ಇರ್ತೀವಿ. ನಾವು ಬೇಟೆ ಆಡೋದನ್ನ ಮರ್ತೋಗಿದ್ದೀವಿ. ನಡೆಯೋ ಪತ್ಲು, ಪಾಪ ಇವ್ರು ಉಳ್ಕೊಳ್ಳೋದಕ್ಕೆ ಮತ್ತೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ ಬಂದ್ಬಿಡೋಣ. ಬಾ ಬೇಗ. ನಡಿ. ಇರಿ. ಸರ್, ಅವ್ರ ಹತ್ರ ನಾವು ಮಾತಾಡ್ಕೊಂಡು ಬಂದ್ವಿ ಸರ್. ಪಾಪ ಅವ್ರಿಗೆ ಏನು ಬೇಡವಂತೆ, ಅವ್ರಿಗೆ ಯಾರ ಹತ್ರನು ದುಶ್ಮನಿನೂ ಇಲ್ವಂತೆ. ಅವ್ರಿಗೆ ಪಾಪ ಉಳ್ಕೊಳ್ಳೋದಿಕ್ಕೆ ಅಂತ ಜಾಗ ಸಿಕ್ಕಿದ್ರೆ ಸಾಕಂತೆ. ಒಂದ್ ಕೆಲಸ ಮಾಡಿ ಸರ್, ಅವ್ರಿಗೆ ಒಂದ್ 4 ಮನೆ ಮಾಡ್ಕೊಟ್ಬಿಡಿ ಸರ್. ಹಾಗೆ ಅವ್ರಿಗೆ ದಿನಕ್ಕೆ 3 ಸಲ ಹೊಟ್ಟೆ ತುಂಬಾ ತಿನ್ನಕ್ಕೆ ವ್ಯವಸ್ಥೆ ಮಾಡ್ಕೊಟ್ಬಿಡಿ ಸರ್. ಪಾಪ ಕೇಳ್ಕೊಂಡ್ರು ಸರ್, ಅವರು ಯಾರಿಗೂ ತೊಂದರೆ ಕೊಡಲ್ವಂತೆ. ಪಾಪ ಅವ್ರ ಪಾಡಿಗೆ ಅವರು ಆರಾಮಾಗಿರ್ತಾರಂತೆ ಸರ್. ಹೌದಾ? ನೋಡಿದ್ರ ನಾನ್ ಹೇಳಿಲ್ವಾಗ್ಲೇ, ಇವ್ರಿಗೂ ಮೊದ್ಲೇ ಪರಿಚಯ ಇತ್ತು. ಇವ್ರಿಗೆ ಇರೋದಕ್ಕೆ ಜಾಗ ಕೊಡಿ, ಮನುಷ್ಯರು ತಿನ್ನೋ ಊಟ ಕೊಡಿ, ಆಗ ಅವರು ದಿನ ಇಲ್ಲಿ ಆಟ ಆಡ್ಕೊಂಡು ಊಟ ಮಾಡ್ತಾರೆ. ಸ್ವಲ್ಪ ಜೀಪಿಂದ ಬರ್ತೀರಾ? ಇಲ್ಲ ಇಲ್ಲ, ನಾವು ಜೀಪಿಂದ ಖಂಡಿತ ಬರೋದಿಲ್ಲ ಸರ್. ಅಲ್ಲಿ ಬಂದ್ರೆ ನಮ್ಗೆಲ್ಲ ಹಿಡ್ಕೊಂಡು ಬಾರ್ಸೋದಿಕ್ಕ ಹೇಳ್ತಿರೋದು. ತಾವ್ ಏನೇ ಹೇಳ್ಬೇಕಿದ್ರು ಇಲ್ಲ ಹೇಳಿ ಸರ್. ಇಲ್ಲೇ ಬರೀ ನಿಜ ಹೇಳ್ಬೇಕು. ಏನ್ ನಾಟಕ ಮಾಡ್ತಿದ್ದೀರಾ? ಏನ್ ಸರ್ ನಾಟಕ ಆಡ್ತೀವ ಸರ್? ನಾವು ಅವ್ರ ಹತ್ರ ಮಾತಾಡ್ಕೊಂಡ್ ಬಂದಿದೀವಿ ಸರ್ ನಾವು. ಇವ್ರು ನಿಜ ಹೇಳೋರ್ಗು ಬಿಡ್ಬೇಡಿ. ತಗೊಳ್ಳಿ ತಗೊಳ್ಳಿ, ಬನ್ನಿ 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 ಬನ್ನಿ, ತಗೊಳ್ಳಿ ತಗೊಳ್ಳಿ. ಹೆಂಗಿದೆ ಹೆಂಗಿದೆ, ಜೀಪಿಂದ ಬನ್ನಿ ಅಂತ ಹೇಳ್ತೀರಾ ನಮ್ಗೆನ? ತಗೊಳ್ಳಿ ತಗೊಳ್ಳಿ. ಸರಿ ನೀವ್ ಹೇಳ್ದಾಗೆ ಕೇಳ್ತೀವಿ. ಪೂರ್ತಿ ಕ್ಯಾಶ್ ನ ತಗೊಂಡ್ ಹೋಗಿ. ಅರೆ ಕ್ಯಾಶ್ ಗೀಶ್ ನಮ್ಗೆ ಏನು ಬೇಕಾಗಿಲ್ಲ. ಪಾಪ ಕರಡಿಗಳು ಉಳ್ಕೊಳ್ಳೋದಕ್ಕೆ ಒಂದ್ ಒಳ್ಳೆ ಮನೆ ಮಾಡ್ಕೊಟ್ರೆ ಸಾಕು ಸರ್. ಅಲ್ಲ, ನಾವೇನ್ ದುಡ್ಡುಗೋಸ್ಕರ ಆಸೆ ಪಡ್ತೀವಿ ತಿಳ್ಕೊಂಡ್ಬಿಟ್ರಾ? ನಿಮ್ಗೆ ಅರ್ಥ ಮಾಡ್ಸೋದು ತುಂಬಾ ಕಷ್ಟ ಇದೆ. ಅಯ್ಯೋ ಜೀವತ್ಗಳೇ ಅಂದ್ಬಿಟ್ಟು ಇಲ್ಲ, ಬ್ಯಾಟ್ರಿ ತಗೊಳ್ಳಿ ಇದನ್ನ ಗ್ಯಾಜೆಟ್ ಒಳಗೆ ಹಾಕೋಬಿಡು. ಆಗ್ಲಿಲ್ಲ ಕರಡಿಗಳ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದು ಕಡೆಯ. ಬ್ಯಾಟ್ರಿಯಿಂದ ಮಾತಾಡ್ಬೋದು ಅಂತ ಹೇಳ್ತಿದ್ದೀರಾ? ಅಯ್ಯೋ ಡಾಕ್ಟರ್ಣ, ಇವೆಲ್ಲ ಏನ್ ಡಾಕ್ಟರ್ಣ, ಏನ್ ಹೇಳ್ತಾ ಇದ್ದೀರಾ ನೀವು? ನಾವ್ ಈಗ ತಾನೇ ಹೋಗಿ ಮಾತಾಡ್ಕೊಂಡ್ ಬಂದಿದ್ವಿ ಅವ್ರ ಹತ್ರ. ಅದೇ ಮೋಟು ನನ್ ಗೆಳೆಯ, ಗ್ಯಾಜೆಟ್ ಬಂದೋಗೋಗಿದೆ ಕಡೆಯ. ಮಾತಾಡ್ಬೇಕು ಅಂದ್ರೆ ಮತ್ತೆ ಸೆಲ್ ಹಾಕೋಬೇಕು ಕಡೆಯ. ಇದು ಆಫ್ ಆಗೋಗಿದೆ ಅಲ್ವಾಣ? ಅಂದ್ರೆ ಆ ಕರಡಿಗಳು ನಕಲಿ ಕರಡಿಗಳು, ಅವೆಲ್ಲ ನಮ್ಗೆ ಬುದ್ಧಿಗಳು ಮಾಡ್ಬಿಟ್ವು. ನನಗೆ ಮುಂಚೆನೆ ಡೌಟ್ ಇತ್ತು, ಅವರೆಲ್ಲ ಖಂಡಿತವಾಗ್ಲೂ ನಕಲಿ ಅಂತ. ಅವರು ನಮ್ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಇನ್ನು ನಾವು ಅವ್ರನ್ನ ಖಂಡಿತ ಬಿಡೋದಿಲ್ಲ. ಬನ್ನಿ. ವಾ ವಾ ವಾ, ಮಜಾ ಬಂತು. ನಾವ್ ಹೇಗೆ ಬಕ್ರ ಮಾಡಿದ್ವಿ ಅಲ್ಲ, ಅವರೆಲ್ಲ ದಡ್ರು ಅನ್ಸುತ್ತೆ. ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಬಂದಾಗ ಇನ್ನೂ ಎಮೋಷನಲ್ ಆಗಿ ಮಾತಾಡ್ಬೇಕು ನಾವು. ಇಮೋಷನಲ್ ಆಗಿರ್ಬೋದು, ಅದ್ರ ಜೊತೆ ಸಖತ್ ಸಿಟ್ಟು ಬಂದಿದೆ ನಮಗೆ. ಈಗ ನನ್ ಸಿಟ್ಟು ಮೊದ್ಲಿಗಿಂತ ಜಾಸ್ತಿ ಆಗಿದೆ. ನಮಗ್ ಗೊತ್ತಾಯ್ತು ನೀವೆಲ್ಲ ನಕಲಿ ಕರಡಿಗಳು ಅಂತ. ನಮ್ಮ ಎಮೋಷನ್ ಜೊತೆ ನೀವು ಆಟ ಆಡ್ತಿದ್ರಿ ತಾನೇ? ಈಗ ನನ್ ಸಿಟ್ಟು ನೋಡ್ತಾ ಇರಿ. Oh
ನಮ್ಮನ್ನ ಕ್ಷಮಿಸ್ಬಿಡಿ. ಯಾಕೇನಾಯ್ತು? ಮತ್ತೆ ಹೀಗ್ ಮಾಡೋದಿಲ್ಲ ನಾವು. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನಾವು ತಿನ್ನೋದಿಕ್ಕೆ ಉಳ್ಕೊಳ್ಳೋದಿಕ್ಕೆ ಜಾಗ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಮತ್ತೆ ಎಲ್ಲಾ ಜನ ತಿನ್ನೋ ಹಾಗೆ ಎಲ್ಲಾ ರೀತಿ ಊಟ ಮಾಡ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾವು ಎಲ್ಲಾರ್ನು ಹೆದರಿಸಿ ಅವ್ರಿದ್ದ ಜಾಗದಿಂದ ಓಡಿಸ್ತಾ ಇದ್ವಿ. ಆಮೇಲೆ ನಾವು ಅಲ್ಲಿದ್ದನ್ನ ತಿಂತಾ ಇದ್ವಿ. ಅವ್ರ ಬ್ಯಾಗಲ್ಲಿದ್ದ ದುಡ್ಡು ತಗೊಂಡು ನಮ್ ಕೆಲ್ಸನ ನೋಡ್ಕೋತಾ ಇದ್ವಿ. ನಾವೆಲ್ಲ ಚಿಕ್ಕ ಕಳ್ರಷ್ಟೇ. ಆದ್ರೆ ನಿಮ್ಗೆ ಯಾವುದೇ ಹಕ್ಕಿಲ್ಲ ಜನಗಳಿಗೆ ಹೆದರಿಸಿ ಅವರಿಂದ ಹಣ ವಸೂಲಿ ಮಾಡೋದಕ್ಕೆ. ಸುದರ್ಶನ್ ಅವರೇ, ತಾವು ತಮ್ಮ ಸೆಕ್ಯೂರಿಟಿ ಇದ್ರಲ್ಲಿ ಇವರಿಗೆ ಒಂದು ಒಳ್ಳೆ ಕೆಲಸ ಕೊಡಿ ಸರ್. ಹಾಗೆ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡ್ಕೊಡಿ ಸರ್. ಇನ್ ಮುಂದೆ ಇವ್ರು ಕಳ್ತನ ಮಾಡೋದೇ ಇಲ್ಲ ಸರ್. ಸರಿ ಸರಿ, ನೀವಿಲ್ಲಿ ಕತ್ತರಿಸೋ ಕೆಲ್ಸನ ಮಾಡ್ಬೇಕಾಗುತ್ತೆ. ಮಾಡ್ತೀವಿ ಸರ್, ಮಾಡ್ತೀವಿ. ನಾವು ಚಿಕ್ಕ ಕಳ್ರು. ಇದುವರೆಗೂ ನಾವ್ ಯಾರ್ಯಾರ ಹತ್ರ ದರೋಡೆ ಮಾಡಿದೀವೋ ಅವ್ರಿಗೆಲ್ಲ ವಾಪಸ್ ದುಡ್ಡು ಕೊಡ್ತೀವಿ ನಾವು. ಥ್ಯಾಂಕ್ ಯು ಮೋಟೋಣ್ಣ, ಥ್ಯಾಂಕ್ ಯು. ನೀವು ತುಂಬಾ ಒಳ್ಳೆ ಮನುಷ್ಯರು. Watch India's largest kids library only on Jio Hotstar. Download the app now.